ಸಿಎಂ ಸಿದ್ದರಾಮಯ್ಯ ವಾಚ್ ಟೈಮ್ ಫುಲ್ ಖರಾಬ್ ಆಗಿದೆ. ಟಿಕ್ 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 ಮಾಡಲೇ ಇಲ್ಲ ಸಿಎಂ ವಾಚ್ ಟೈಮ್. ಕಡೆಗೆ ಸಿದ್ದು ಟೈಮ್ ಸರಿ ಮಾಡೋದಕ್ಕೆ ಬಂದಿದೆ ಡಿಕೆ ಬಂಟ. ಸಿದ್ದು ಟೈಮ್ ಅನ್ನ ಬದಲಿಸಿದಂತಹ ಡಿಕೆಶಿ ಬಂಟ ಟಿಕ್ ಟಿಕ್ ಸ್ಟಾರ್ಟ್ ಮಾಡಿದ್ದಾರೆ. ನಿಂತು ಹೋಗಿರುವ ಟೈಮ್ ಅನ್ನ ಸಮಯವನ್ನ ಸರಿ ಮಾಡಿಕೊಟ್ಟಿದ್ದಾರೆ ವಾಚ್ ಅನ್ನ. ಇದು ಸಿದ್ದರಾಮಯ್ಯ ಹಣೆ ಬರಹದ ಸ್ಟೋರಿ ಅಲ್ಲ. ಇದು ಸಿದ್ದರಾಮಯ್ಯನವರ ದುಬಾರಿ ವಾಚ್ ಕೆಟ್ಟ ಕಥೆ. ಸಿಎಂ ಸಿದ್ದರಾಮಯ್ಯ ಕೈನಲ್ಲಿದ್ದಂತಹ ದುಬಾರಿ ವಾಚ್ ಸ್ಟಾಪ್ ಆಗಿದೆ. ನಂತಿದಂತಹ ಟೈಮ್ ಸರಿ ಮಾಡಿಕೊಟ್ರು ಡಿಕೆ ಬಂಟ, ಜಿಸಿ ಚಂದ್ರಶೇಖರ್. ವಾಚ್ ಟೈಮ್ ಫಿಕ್ಸ್ ಮಾಡಿ ಸಿದ್ದು ಕೈಗೆ ಕಟ್ಟಿದಂತಹ ಜಿಸಿ ಚಂದ್ರಶೇಖರ್. ರಾಜಕೀಯದಲ್ಲೂ ಕೂಡ ಬದಲಾಗುತ್ತಾ ಮುಖ್ಯಮಂತ್ರಿಯ ಟೈಮ್. ಶೀಘ್ರದಲ್ಲೇ ಸಿದ್ದು ಸಮಯವನ್ನೇ ಬದಲಿಸ್ತಾರಾ ಡಿಸಿಎಂ ಡಿಕೆಶಿ? ವಾಚ್ ಟೈಮ್ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ ಸಿದ್ದು ಕೈಗೆ ಜಿಸಿ ಚಂದ್ರಶೇಖರ್ ಅವರು. ಡಿಕೆಶಿ ಬಂಟ ಅಂತಾನೆ ಹೇಳ್ತಾರೆ. ಸಿದ್ದರಾಮಯ್ಯನವರ ದುಬಾರಿ ವಾಚ್ ಕೆಟ್ಟು ಹೋಗಿರುವಂತಹ ಕಥೆ. ಸಿಎಂ ಸಿದ್ದರಾಮಯ್ಯನ ಕೈನಲ್ಲಿರುವಂತಹ ದುಬಾರಿ ವಾಚ್ ಸ್ಟಾಪ್ ಆಗಿರುತ್ತೆ. ನಿಂತಿದ್ದಂತಹ ಟೈಮ್ ಅನ್ನ ಸರಿ ಮಾಡಿಕೊಟ್ಟಿದ್ದಾರೆ ಜಿಸಿ ಚಂದ್ರಶೇಖರ್, ಡಿಕೆಶಿಯ ಬಂಟ. ಶೀಘ್ರದಲ್ಲೇ ಸಿದ್ದು ಸಮಯವನ್ನೇ ಬದಲಿಸ್ತಾರಾ ಹಾಗಿದ್ರೆ ಡಿಸಿಎಂ ಡಿಕೆಶಿ? ರಾಜಕೀಯದಲ್ಲೂ ಕೂಡ ಬದಲಾಗುತ್ತಾ ಮುಖ್ಯಮಂತ್ರಿಯ ಟೈಮ್? ಬಿಕಾಸ್ ಯಾಕೆ ಈ ರೀತಿಯಾಗಿ ಅಂತ ಹೇಳಿದ್ರೆ, ನಿನ್ನೆ ಇವತ್ತು ಆದಂತಹ ಬೆಳವಣಿಗೆಗಳು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಂತಹ ಹೇಳಿಕೆಗಳು, ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಂತಹ ಹೇಳಿಕೆಗಳು, ಸೊ ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದಾಗ ಎಲ್ಲೋ ಒಂದು ಕಡೆ ಬದಲಾವಣೆಗಳು ಸಾಧ್ಯವಾ? ಸೊ ನೋಡ್ತಾ ಇರ್ಬೋದು, ಸಿದ್ದರಾಮಯ್ಯನವರ ವಾಚನ್ನ ತೆಗೆದುಕೊಳ್ತಾರೆ. ಅದಾದ ನಂತರ ಸ್ಟಾಪ್ ಆಗಿರುತ್ತೆ. ಅದನ್ನು ಕರೆಕ್ಟ್ ಟೈಮಿಗೆ ಸೆಟ್ ಮಾಡಿಬಿಟ್ಟು ಸರಿ ಮಾಡಿ ಮತ್ತೆ ವಾಪಸ್ ಕೊಡ್ತಾ ಇರುವಂತಹ ದೃಶ್ಯಗಳು. ಸೊ ಇಲ್ಲಿಗೂ ರಾಜಕೀಯಕ್ಕೂ ಯಾಕೆ ಕನೆಕ್ಷನ್ ಅಂತ ಹೇಳಿದ್ರೆ, ಬಿಕಾಸ್ ಈ 2 ದಿನದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಟೈಮ್ ಕೂಡ ಚೇಂಜ್ ಆಗುತ್ತಾ ಅನ್ನುವಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಅಷ್ಟೇನೆ ರಾಜಕೀಯದಲ್ಲೂ ಕೂಡ ಬದಲಾಗುತ್ತಾ ಮುಖ್ಯಮಂತ್ರಿಯವರ ಟೈಮ್ ಅನ್ನುವಂಥದ್ದು. ಶೀಘ್ರದಲ್ಲೇ ಸಿದ್ದು ಸಮಯವನ್ನೇ ಬದಲಿಸ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ಫುಲ್ ಖರಾಬ್ ಆಗಿದೆ ಟೈಮ್ ಈಗ. ಸಿದ್ದರಾಮಯ್ಯ ಹಣೆ ಬರಹದ ಸ್ಟೋರಿ ಅಲ್ಲ ಇದು. ಸಿದ್ದರಾಮಯ್ಯನವರ ದುಬಾರಿ ವಾಚ್ ಕೆಟ್ಟಂತಹ ಕಥೆ ಅಷ್ಟೇ. ಒಂದೊಂದು ಕುಟುಂಬಕ್ಕೆ ಅನುಕೂಲ ಆಗ್ತಾ ಇದೆ. ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಕ್ ಕುವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪ, ಒಂದು ರೀತಿಯಾಗಿ ನೋಡ್ತಾ ಇದ್ವಿ ನಿನ್ನೆ ಮತ್ತೆ ಇವತ್ತಿನ ಬೆಳವಣಿಗೆಗಳು, ಕೊಟ್ಟಿರುವಂತಹ ಹೇಳಿಕೆಗಳನ್ನ ಗಮನಿಸ್ತಾ ಹೋದಾಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಟೈಮ್ ಚೇಂಜ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇತ್ತು. ಸೊ ಇದೇ ಸಂದರ್ಭದಲ್ಲಿ ಡಿಕೆಶಿ ಅವರ ಬಂಟ ಕೆಟ್ಟೋಗಿರುವಂತಹ ವಾಚ್ನ, ಸಿದ್ದರಾಮಯ್ಯನವರ ವಾಚನ್ನ ಸರಿ ಮಾಡಿ ಕೊಟ್ಟಿದ್ದಾರೆ. ಸೊ ಏನು ಹೇಳ್ತೀರಾ ಈ ಒಂದು ಸನ್ನಿವೇಶಕ್ಕೆ? ಒಂದು ಕಡೆ ರಾಜಕೀಯ ಬದಲಾವಣೆಗಳಾಗತ್ತೆ ಅನ್ನುವಂತಹ ಕೂಗ್ಗಳು ಕೇಳಿ ಬರ್ತಾ ಇದೆ. ಅದೇ ಟೈಮ್ನಲ್ಲಿ ಈ ರೀತಿಯಾಗಿ ಆಗಿರುವಂಥದ್ದು. ಎಲ್ಲೂ ಕನೆಕ್ಟ್ ಮಾಡ್ತಾ ಇಲ್ಲ, ಬಟ್ ಎರಡು ಕೂಡ ಸಿಂಕ್ ಆಗ್ತಾ ಇದೆ ಸಿಚುಯೇಷನ್ಸ್ ಅಷ್ಟೇ. ನಾಯಕತ್ವ ವಿಚಾರದಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಅವರವರದ್ದೇ ಆದಂತಹ ಹೇಳಿಕೆಗಳು ಮುಂದುವರೆದಿದೆ. ಇದೆಲ್ಲದರ ನಡುವೆ ಇವತ್ತೊಂದು ಒಂದ್ ರೀತಿಯಾದಂತಹ ಒಂದು ಕೇಳಲ್ಪಡುವಂತಹ, ಜೊತೆಗೆ ಒಂದು ಸಿಚುವೇಶನ್ ಅನ್ನ ನಾವುಗಳೆಲ್ಲರೂ ಕೂಡ ಕನೆಕ್ಟ್ ಮಾಡ್ಕೊಳ್ಳುವಂತಹ ಇವತ್ತಿಂದೊಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಇವತ್ತೇನು ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಮಿಕರ ದಿನಾಚರಣೆ ಇತ್ತು. ಈ ದಿನಾಚರಣೆ ಮಾಡುವಂತಹ ವೇಳೆ ಸಿಎಂ ವಾಚ್ ನಡೀತಾ ಇರ್ಲಿಲ್ಲ. ಅಂದ್ರೆ ಸಿಎಂ ವಾಚ್ ನಡೀತಿಲ್ಲ ಅಂದ್ರೆ ಅದು ಚಲ್ ಹೋಗಿತ್ತೋ ಅಥವಾ ಟೈಮ್ ಚೇಂಜ್ ಆಗಿತ್ತೋ ಗೊತ್ತಿಲ್ಲ. ಆದ್ರೆ ಆ ಸಿಎಂ ವಾಚ್ ಅನ್ನ ನೋಡಿದಂತಹ ಅಲ್ಲಿದ್ದಂತಹ ಜಿಸಿ ಚಂದ್ರಶೇಖರ್ ಅದನ್ನ ಸರಿಯಾಗಿ ಟೈಮ್ ಅನ್ನ ಇಟ್ಕೊಡೋ ಮೂಲಕ ಪಡೆದುಕೊಂಡು ಅದನ್ನ ಟೈಮ್ ಅನ್ನ ಸರಿಯಾಗಿ ಇಟ್ಕೊಡೋ ಮೂಲಕ ಒಂದು ದೃಶ್ಯಾವಳಿಗಳು ಇವತ್ತು ಕ್ಯಾಮರಾಗೆ ಸೆರೆ ಆಯ್ತು. ಆದ್ರೆ
ಇಲ್ಲಿ ಒಂದು ಅವರು ಕನ್ಸರ್ನ್ ಇಂದ ಒಂದು ಟೈಮ್ ಸರಿ ಇಲ್ಲ ಅಥವಾ ಶೆಲ್ ಏನೋ ಆಗಿತ್ತು ಅನ್ನುವಂಥದ್ದನ್ನ ಅವರಿಗೆ ಇಟ್ಕೊಡುವಂತ ಟೈಮ್ ಸರಿಯಾಗಿ ಮಾಡಿಕೊಡುವಂತಹ ಕೆಲಸವನ್ನ ಮಾಡಿದಂತ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಸಮಯವೂ ಕೂಡ ಅಂದ್ರೆ ಸಿಎಂ ಸ್ಥಾನಕ್ಕಾಗಿ ಇರುವಂತಹ ಸಮಯವೂ ಕೂಡ ಎಲ್ಲೋ ಒಂದ್ ಕಡೆ ಕೆಟ್ಟೋಯ್ತಾ ಅನ್ನುವಂತಹದ್ದು ಸಹಜವಾಗಿ ಆ ಒಂದು ಪ್ರಶ್ನೆ ಮೂಡುವಂತೆ ಮಾಡಿದೆ. ಆ ದೃಶ್ಯಾವಳಿಗಳನ್ನ ನೋಡ್ತಾ ಹೋದ್ರೆ ಸದ್ಯಕ್ಕೆ ಮೇ 4 ಬಳಿಕ ಒಂದಿಷ್ಟು ಚೇಂಜಸ್ ಆದ್ರೂ ಕೂಡ ನಾಯಕತ್ವದ ಬಗ್ಗೆ ಚರ್ಚೆ ಆಗುತ್ತೆ, ಒಂದು ಫೈನಲ್ ಡಿಸಿಷನ್ ಬರುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಪ್ರಸ್ತುತ ರಾಜಕೀಯ ಸನ್ನಿವೇಶಕ್ಕೆ ಒಂದು ಬೆಳವಣಿಗೆ ಇವತ್ತು ಆಗಿರುವಂತಹದ್ದು. ಅಲ್ಲಿ ಸಿಎಂ ಬಳಿ ಇದ್ದಂತಹ ವಾಚನ್ನ ಪಡೆದು ಜಿ.ಸಿ. ಚಂದ್ರಶೇಖರ್ ವಾಚನ್ನ ನೋಡ್ಬಿಟ್ಟು ಅದನ್ನ ರೀಸೆಟ್ ಮಾಡಿ ಕೊಡುವಂತಹ ಕೆಲಸವನ್ನ ಮಾಡಿದಂಥದ್ದು ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಯ್ತು ಅನ್ನುವಂತಹದ್ದು ಅಷ್ಟೇ ರೋಜಾ. ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.